ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್ನ ಯೂಸ್ ಮಾಡೇ ಇರ್ತೀರಾ. 6 ತಿಂಗಳಿಗೊಂದ್ಸತಿ ನೀವು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತೀರಾ. ಪೈಪಲ್ಲಿ ಜಾಮ್ ಆಗುತ್ತೆ, ಹಾಗೆ ಬಟ್ಟೆಗಳು ಕ್ಲೀನ್ ಆಗಲ್ಲ, ಬಟ್ಟೆಗಳು ಮೆಸ್ಸಿಯಾಗಿ ಸ್ಮೆಲ್ ಬರುತ್ತೆ, ಹಾಗೆ ಡ್ರಮ್ ಕೂಡ ಒಳಗಡೆ ತುಕ್ಕಿಡಿತಾ ಇರುತ್ತೆ. ಈ ಬೆಂಗಳೂರಲ್ಲಿರೋ ಉಪ್ಪು ನೀರಿಗೆ ಅಂತೂ ವಾಷಿಂಗ್ ಮಿಷಿನ್ ಬೇಗನೆ ಹಾಳಾಗುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ವಾಷಿಂಗ್ ಮಿಷಿನ್ನ ತೊಗೊಂಡಿರ್ತೀರಾ. 6 ತಿಂಗಳಿಗೊಂದ್ಸತಿ ಈ ಥರ ಲಿಕ್ವಿಡ್ ಅಥವಾ ನೀವು ಯಾವ ಥರ ಪೌಡ್ರ್ ಯೂಸ್ ಮಾಡ್ತೀರೋ ಅದು ನಿಮ್ಮ ಬ್ರ್ಯಾಂಡ್ ಆಗಿರುತ್ತೋ ಅದನ್ನು ತಗೊಂಡು 6 ತಿಂಗಳಿಗೆ ಒಂದ್ಸತಿನಾದರೂ ಡ್ರಮ್ ಕ್ಲೀನ್ ಮಾಡಿ ಅಂತ ಹೇಳ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು ಬಾಷು. ಇದು 2 ಬಾಟಲ್ಸ್ ಬಂದು 400 ml ಇದೆ. ನಿಮಗೆ 1 ಬಾಟಲು 200 ml ಬರುತ್ತೆ. ನಿಮಗೆ ಔಟ್ಸೈಡ್ ಇದನ್ನ 200 ml ತೊಗೋಬೇಕು ಅಂದರೆ 700 ರೂಪಾಯಿ 1 ಬಾಟ್ಲಿ ಆಗುತ್ತೆ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ 500 ರೂಪಾಯಿಗೆ 2 ತರಿಸ್ಕೊಂಡಿದ್ದೀನಿ. ಇದು 1 ಬಾಟಲ್ ಬಂದು 200 ml ಇರುತ್ತೆ. ಟೋಟಲ್ 400 ml. ನಿಮಗೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಈ ಬಾಟಲ್ ಲಿಂಕ್ ಏನಾದರೂ ನಿಮ್ಗೆ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DMಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಇದನ್ನು ಯಾವ ಥರ ಯೂಸ್ ಮಾಡೋದು, ಎಷ್ಟು mlನ ಹಾಕಬೇಕು, ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಹೇಳೋದನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.